ಸೊ ಇಷ್ಟೊಂದು ಅಜ್ಞಾನತ್ವದಲ್ಲೇ ನಾವು ಬದುಕ್ತಾ ಇದ್ದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡಲೇಬೇಕಾಗತ್ತೆ. ಯಾಕೆಂದರೆ 3-4 ದಿನದಿಂದ ಒಂದು ವಿಚಾರವನ್ನು ಮಾಧ್ಯಮದಲ್ಲಿ ಪೇಪರಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ದೀರಾ. ಈ ಮಾತಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಕಾರಣ ಅದನ್ನು ಕ್ಷಮೆನೂ ಕೇಳ್ತೀನಿ. ಕಾರಣ ಅಷ್ಟೊಂದು ದೊಡ್ಡದಾದ ವಿಚಾರ, ಅದು ಕೇಳಲಿಕ್ಕೂ ಬೇಜಾರು. ಕೇಳಿಸ್ಕೊಂಡು ಆಗಿದೆ ಆಲ್ರೆಡಿ. ಅದನ್ನು ನಾನು ಮುಂದೆ ಇಡ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ವಾಸದ ಮನೆಯಲ್ಲಿರ್ತಕ್ಕಂತಹ ತಾಪಮಾನವನ್ನು ನಾವು ನಿಜವಾಗಲೂ ಕಂಡಿಡಿದು ಮನೆ ಕಟ್ಟಿದ್ದೀವಾ? ಯೋಚನೆ ಮಾಡಿ. ನೀವು ಯಾವುದೇ ಮನೆ ಕಟ್ಟಿರಿ, ಬಂಗ್ಲಾ ಕಟ್ಟಿರಿ, ಗುಡಿಸಲು ಕಟ್ಟಿರಲಿ, ಸೀಟರ್ ಮನೆ ಕಟ್ಟಿರಲಿ, ಆ ಮನೆಯಲ್ಲಿ ತಾಪಮಾನ ಎಷ್ಟು ಪ್ರಮಾಣ ಇರಬೇಕು ಅಂತ ಯಾವ ಸೈನ್ಸಲ್ಲಾದರೂ ಇದೆಯಾ ಅಂದರೆ ನೀವು ತಿಳ್ಕೊಂಡಿರೋ ಸೈನ್ಸಲ್ಲಿ ಹೇಳ್ತಾ ಇರೋದು ನಾನು. ನೀವು ಅಂದ್ಕೊಂಡಿರೋ ಸೈನ್ಸ್, ನೀವು ಕೇಳುತ್ತಿರುವ ಕಿತ್ತೋಗಿರೋ ವಾಸ್ತು, ಆ ಕಮ್ಮಂಗಿಗಳಿಗೆ ಕೇಳಿ ಮನೆಯಲ್ಲಿ ತಾಪಮಾನ ಎಷ್ಟಿರಬೇಕು. ಯಾಕೆ? ಹುಟ್ಟಿದ ಮಗು ಪರಿಸರದಲ್ಲಿರ್ತಕ್ಕಂಥ ತಾಪಮಾನ ಗ್ರಹಿಸೋ ಶಕ್ತಿ ಕೊಟ್ಟಿದೆ ಅಂದರೆ ಆ ಭಗವಂತ ಮಗುನಲ್ಲಿ ಬಂದಿದ್ದಾನೆ ಇದ್ದಾನೆ ಅಂತ ಒಪ್ಕೋಬೋದಾ? ಇಲ್ಲ, ಒಪ್ಕೋಬೋದು ಗುರುಗಳೇ. ಹುಟ್ಟಿದ ಮಗುವಿನಲ್ಲಿ ಭಗವಂತ ಬಂದಿದ್ದಾನೆ ನಮ್ಮ ಜೊತೆ, ನಮ್ಮ ಮನೆಗೆ. ನಾವೆಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೀವಿ. ಎಲ್ಲರಿ ಮಗುನ ದೇವರ ಥರ ನೋಡ್ತಾ ಇದ್ದೀವಿ. ಇಲ್ಲವಲ್ರಿ, ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀವಿ ನಾವು. ಹೊಟ್ಟೆಲಿ ಹುಟ್ಟಿದ ಮಗುವನ್ನು ನಾವು ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ಭಗವಂತನ ನೀವು ಎಲ್ಲಿ ಹುಡುಕ್ತೀರಾ? ನಿಮ್ಮ ಮನೆಯಲ್ಲಿ ಹುಟ್ಟಿರುವ ಮಗುವೇ ದೇವರು ಅಂತ ನೀವು ಯಾಕೆ ಒಪ್ಕೊಂಡಿಲ್ಲ? ಗುಡಿಯಲ್ಲಿ ಯಾಕೆ ಹೋಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತೀರಾ? ಹೋಗಬೇಡಿ ಅಂತಲ್ಲ. ನಿಮ್ಮ ಮಗು ಏನು ಹಾಗಾದರೆ? ಮಾತು ಬರಲ್ಲ ಮಗುಗೆ, ಪ್ರಪಂಚ ಗೊತ್ತಿಲ್ಲ. ಆದರೂ ನಮ್ಮ ಆ ಮಗುವಿನ ಮೈ ಮೇಲೆ ಬಿದ್ದಂತಹ ಆ ತಾಪಮಾನ ಮಗುವಿನ ಸಡನ್ನಾಗಿ ಎಚ್ಚರಿಕೆ ಕೊಡುತ್ತೆ. ಆ ತಾಪಮಾನ ಸರಿ ಇಲ್ಲ ಅಂದಾಗ ಅಳಬಹುದು, ಅಳದೆ ಇರಬಹುದು. ಇದಕ್ಕೆ ತಾಪಮಾನವೇ ಕಾರಣವೇ ಹೊರತು ನಾವು ಏನೇನೋ ಅಂದ್ಕೊಂಡಿದ್ರೆ ಇದು ನೀವೇ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೆ ಮುಂದುವರೆದ ಭಾಗ ದೇವರು ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಾಯ್ತು. ಹೌದು, ಭಗವಂತ ಈ ಭೂಮಿಯ ಸೃಷ್ಟಿಕರ್ತ ಅಂತ ಒಪ್ಕೊಂಡಾಯ್ತು. ಹೌದು. ಹಾಗಿದ್ದ ಮೇಲೆ ಇನ್ನೊಮ್ಮೆ ಕ್ಷಮೆ ಕೇಳಿ ಆ ವಿಚಾರ ಹೇಳ್ತೀನಿ. ಭಗವಂತ ಶ್ರೀರಾಮ, ಅಯೋಧ್ಯೆಯ ಶ್ರೀರಾಮನ ವಿಚಾರದಲ್ಲಿ 3-4 ದಿನದಿಂದ ಕೇಳಕ್ಕಾಗದೇ ಇರತಕ್ಕಂತಹ ತುಂಬ ಬೇಸರನ ಸಂಗತಿ ಅಂದರೆ ನಾವು ಯಾವುದ್ರನ್ನ ನಂಬಬೇಕು ಇವಾಗ? ಶ್ರೀರಾಮನ ಜನನ ಯಾರನ್ನು ನಂಬಬೇಕು ನಾವು? ಎಂಥ ಮಟ್ಟಕ್ಕೆ ಹೋಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಉದಾಹರಣೆಯನ್ನು ತರ್ತಾ ಇದ್ದೀನಿ ಅಂದರೆ, ಈ ವಿಚಾರವನ್ನು ಮಾತಾಡುವಷ್ಟು ದೊಡ್ಡವು ನಾನಲ್ಲ. ಆದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮನೆ ಯಜಮಾನನೇ ಕಳ್ತನ ಮಾಡಿದ್ರೆ ಮಕ್ಕಳು ಹೆಂಡತಿ ಕಥೆ ಏನು? ಹೌದು, ಹೌದಲ್ಲಮ್ಮ? ಹೌದು. ಮನೆ ಯಜಮಾನನೇ ಮನೇಲಿ ಕಳ್ತನ ಮಾಡ್ತಾನೆ ಅಂದರೆ ಕುಟುಂಬದ ಕಥೆ ಏನು? ಹಾಗಾಗಿದೆ ರೀ ನಮ್ಮ ದೇಶದ ಕತೆ. ನಮ್ಮ ದೇಶದ ಕತೆ ಯಾಕೆ ಹಿಂಗೆ ಆಗಬೇಕು? ಯಾಕೆ ನಮ್ಗೇನು ಭಗವಂತ ಏನು ಕೊಟ್ಟಿಲ್ವ ನಮಗೆ? ಯಾಕೆ ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಯಾರಿಗಾರು ಯೋಚನೆ ಬರ್ತಾ ಇದೆಯಾ? ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂದರೆ ಅರ್ಥ ಭಗವಂತ ಇರೋ ಜಾಗದಲ್ಲಿ ಕಾನೂನು ಎಂಟ್ರಿ ಆಗ್ತಾ ಇದೆ ಅಂದರೆ ಆ ಕಾನೂನು ಬಂದಿದೆ ಎಂದ ಮೇಲೆ ಆ ಜಾಗ ಏನಾಗಿದೆ ಅಂತ ನೀವೇ ಡಿಸೈಡ್ ಮಾಡಿ. ಈಗ ಅಲ್ಲಿ ಕಾನೂನು ಬಂತಾಯ್ತಲ್ಲ? ಬಂದಿದೆ ಗುರುಗಳೇ. ಹೌದು. ಕಾನೂನು ಎಲ್ಲಿ ಬರುತ್ತೆ? ಅಳತೆ ಮೀರಿ ನಡ್ಕೊಂಡಾಗ ಕಾನೂನು ಬರುತ್ತೆ, ತಪ್ಪು ಮಾಡಿದಾಗ ಕಾನೂನು ಬರುತ್ತೆ. ಹೌದಲ್ಲ? ಈಗ ಆ ದೇವಾಲಯವನ್ನ ಯಾವ ಗುಂಪಿಗೆ ಸೇರಿಸುವುದು? ಯಾಕೆ ವಿಚಾರ ಹೇಳ್ತಾ ಇದ್ದೀನಿ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ವಾಸ್ತುವನ್ನು ಹೇಳುವಂಥ ಕೆಟ್ಟ ಕ್ಯಾನ್ಸರ್ ರೋಗವನ್ನು ಹರಡಿರ್ತಕ್ಕಂಥ ಈ ಕಮಂಗಿಗಳು ನಮ್ಮ ದೇಶ ತುಂಬಿದಾರಲ್ಲ, ಇವ್ರ ಪ್ರಶ್ನೆ ಹೇಳಿ. ಎಷ್ಟು ಕಮಂಗಿಗಳಿದ್ದಾರೆ ನಮ್ಮ ದೇಶದಲ್ಲಿ? ವಾಸ್ತು ಹೇಳೋ ಕಂತ್ರಿಗಳು. ಹೇಳಿ ಉತ್ತರ ಇದಕ್ಕೆ. ಯಾಕೆ ಕಾರ್ಯಕ್ರಮದಲ್ಲಿ ಈ ವಿಚಾರ ಎಚ್ಚರಿಸ್ತಾ ಇದ್ದೀನಿ ಅಂದರೆ, ನೀವು ಯಾವುದನ್ನು ಗಮನಿಸಬೇಕು ಅನ್ನೋದು ಇವತ್ತು ಅಯೋಧ್ಯೆ ರಾಮ ಮಂದಿರವನ್ನು ಗಮನಿಸಿ, ತಿಳಿಯಿರಿ, ಎಚ್ಚರಿಕೆ ವಹಿಸ್ಕೊಳ್ಳಿ. ಜಾಗದಲ್ಲಿ ಎಂಥ ತಾಕತ್ತಿದೆ, ಎಷ್ಟು ಶಕ್ತಿ ಇದೆ, ದೈವಶಕ್ತಿ ಎಷ್ಟಿದೆ ಅಂತ ಗೊತ್ತಿಸ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ? ಎಷ್ಟು ಕೋಟಿಗಳು ಖರ್ಚು ಮಾಡಿ ಕಟ್ಟುವಂಥ ದೇವಸ್ಥಾನದಲ್ಲಿ ಅಕಸ್ಮಾತಾಗಿ ಇದು ನಡೀತು ಅಂದರೆ ನಾವು ಕಟ್ಟಿರೋ ಮನೆ, ನಾವು ಕಟ್ಟಿರೋ ದೇವಸ್ಥಾನ ಯಾವ ಮಟ್ಟಕ್ಕೆ ಹೋಗಿದೆ? ಎಲ್ಲಿಲ್ಲ ಕೋರ್ಟು ಸ್ಟೇಷನ್ನು, ಎಲ್ಲ ಜಾಗದಲ್ಲೂ ಹರಡ್ತಾ ಇದೆ. ಅಂದ ಮೇಲೆ ದೇವಸ್ಥಾನದಲ್ಲೇ ಈ ರೀತಿ ಕಾನೂನು ಬೇಕು ಅಂದರೆ ನಾವು ಕಟ್ಟಿರ್ತಕ್ಕಂಥ ಮನೆ ಯಾವ ಹಣೆ ಬರದಲ್ಲಿ ಕಟ್ಟಿದ್ದೀವಿ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಯಾರು ಉತ್ತರ ಕೊಡೋಕ್ಕಾಗಿದೆಯಾ? ಆಗತ್ತಾ? ಸಾಧ್ಯನೇ ಇಲ್ಲ. ಇಂತಹ ಅಜ್ಞಾನತ್ವದಲ್ಲಿ ಜಗತ್ತು ಸತ್ಯ, ಸಮಸ್ಯೆ ಅಂತಕ್ಕಂತಹ ನಮ್ಮ ಅಜ್ಞಾನ, ನಮ್ಮ ದೃಷ್ಟಿ ಕೆಟ್ಟೋಗಿದೆ. ಯಾವ್ದು ಕೆಟ್ಟಿದೆ? ದೃಷ್ಟಿ ಕೆಟ್ಟೋಗಿದೆ. ನಮ್ಮ ದೃಷ್ಟಿ ಕೆಟ್ಟಿದೆ ರೀ, ಇದೇ ಸಮಸ್ಯೆ.